ನಮಸ್ಕಾರ. ಬನ್ನಿ, ಇವತ್ತು ಒಂದು ಸಣ್ಣ ಆದರೆ ತುಂಬಾನೇ ಪ್ರಭಾವಶಾಲಿಯಾದ ಕಥೆ ಕೇಳೋಣ. ಈ ಕಥೆ ಹಣ ಮತ್ತು ಸ್ವಾಭಿಮಾನದ ನಡುವೆ ನಡೆಯುವ ಒಂದು ದೊಡ್ಡ ಸಂಘರ್ಷವನ್ನು ನಮ್ಮ ಕಣ್ಣು ಮುಂದೆ ಇಡುತ್ತೆ. ಇದು ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಸ್ವಲ್ಪ ಹೊತ್ತು ಯೋಚನೆಗೆ ಹಚ್ಚೋದು ಗ್ಯಾರಂಟಿ. ಹಾಗಿದ್ರೆ ಪ್ರಶ್ನೆ ಇಷ್ಟೇ: ಒಂದು ಕಡೆ ದುಡ್ಡಿನ ಅಧಿಕಾರದ ದರ್ಪ, ಇನ್ನೊಂದು ಕಡೆ ಎಂಥ ಪರಿಸ್ಥಿತಿಯಲ್ಲೂ ಬಗ್ಗದ ಸ್ವಾಭಿಮಾನ ಮತ್ತು ಚಾರಿತ್ರದ ಬಲ. ಇವೆರಡೂ ಮುಖಾಮುಖಿಯಾದಾಗ ಕೊನೆಗೆ ಗೆಲ್ಲೋದ್ಯಾವುದು, ಮತ್ತು ನಿಜವಾದ ಗೆಲುವಂದ್ರೆ ದುಡ್ಡೋ ಅಥವಾ ಗುಣವೋ? ಸೊ ನಮ್ಮ ಕಥೆಯ ಮೊದಲ ಪಾತ್ರಧಾರಿ ಭವಾನಿ. ಇವರತ್ರ ಎಲ್ಲ ಇತ್ತು: ದುಡ್ಡು, ಅಧಿಕಾರ, ಅರಮನೆ ತರಹ ಮನೆ. ಆದ್ರೆ ಒಂದೇ ಒಂದು ಕೊರತೆಯಿತ್ತು, ಅದು ಮನಃಶಾಂತಿ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಹೊರಗಡೆ ಭಯಂಕರ ಮಳೆ, ಗುಡುಗು, ಸಿಡಿಲು, ಒಳಗಡೆ ಅಷ್ಟೊಂದು ದೊಡ್ಡ ಅರಮನೆ, ಆದ್ರೆ ಕರೆಂಟ್ ಇಲ್ದೆ ಕತ್ಲು. ಈ ಐಶ್ವರ್ಯದ ನಡುವೆ ಭವಾನಿ ಮನಸ್ಸು ಮಾತ್ರ ಒಂಟಿತನ ಅನ್ನೋ ಕತ್ಲಲ್ಲಿ ಸಂಪೂರ್ಣವಾಗಿ ಮುಳುಗಿಹೋಗಿತ್ತು. ಅವಳ ಮನಸ್ಸಲ್ಲಿದ್ದ ಈ ಹತಾಶೆ ಅವಳನ್ನು ಒಂದು ಕೆಟ್ಟ ನಿರ್ಧಾರಕ್ಕೆ ತಳ್ಳುತ್ತೆ. ತನ್ನ ಒಂಟಿತನ ನೀಗಿಸ್ಕೊಳ್ಳೋಕೆ ತನ್ನಲ್ಲೇ ಕೆಲ್ಸ ಮಾಡೋ ಪ್ರವೀಣನ ಬಡತನವನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಮುಂದಾಗ್ತಾಳೆ. ಇಲ್ಲೇ ನಮಗೆ ಭವಾನಿ ಮತ್ತು ಪ್ರವೀಣ್ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣೋದು. ಒಬ್ಬಳಿಗೆ ಅಧಿಕಾರವೇ ಸರ್ವಸ್ವ, ಇನ್ನೊಬ್ಬನಿಗೆ ತನ್ನ ಸ್ವಾಭಿಮಾನವೇ ಎಲ್ಲ. ಈ ವ್ಯತ್ಯಾಸವೇ ಮುಂದೆ ಒಂದು ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಸರಿ, ಇಲ್ಲಿಂದ ಕಥೆ ಒಂದು ಸೀರಿಯಸ್ ಟರ್ನ್ ತಗೊಳುತ್ತೆ. ಭವಾನಿ ಒಂದು ಸುಳ್ಳು ಕಾರಣ ಹೇಳಿ ಪ್ರವೀಣನನ್ನ ಮನೆಗೆ ಕರೆಸ್ಕೊಳ್ತಾಳೆ. ಅದು ಏನೋ ರಿಪೇರ್ ಮಾಡೋಕೆ ಅಂತಲ್ಲ, ಬದಲಿಗೆ ಅವನ ಚಾರಿತ್ರ್ಯವನ್ನೇ ಪರೀಕ್ಷೆ ಮಾಡೋಕೆ ಹೆಣೆದ ಒಂದು ಸಂಚು ಅದು. ಎಸ್, 5 ಲಕ್ಷ ರೂಪಾಯಿ. ಒಂದೇ ಒಂದು ರಾತ್ರಿ ತನ್ನ ಜೊತೆ ಇರೋದಕ್ಕೆ ಅವಳು ಆಫರ್ ಮಾಡಿದ ಹಣವಿದು. ಅವಳ ಪ್ರಕಾರ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. ಪ್ರವೀಣನ ಬಡತನ ಅವನನ್ನ ಖಂಡಿತ ಇದಕ್ಕೆ ಒಪ್ಪುವ ಹಾಗೆ ಮಾಡುತ್ತೆ ಅನ್ನೋದು ಅವಳ ಗಟ್ಟಿ ನಂಬಿಕೆಯಾಗಿತ್ತು. ಆದರೆ ಪ್ರವೀಣ ಕೊಟ್ಟ ಉತ್ತರ ಇದೆಯಲ್ಲ, ಅದು ಭವಾನಿಯ ಅಹಂಕಾರಕ್ಕೆ ಕೊಟ್ಟ ದೊಡ್ಡ ಹೊಡೆತ. ನಾನು ಬಡವ ಇರ್ಬೋದು, ಆದ್ರೆ ನನ್ನನ್ನೇ ಮಾರ್ಕೊಳ್ಳುವಷ್ಟು ಕೆಳಗೆ ಇಳಿದಿಲ್ಲ ಅನ್ನೋ ಅವನ ಮಾತು ಹಣಕ್ಕಿಂತ ಸ್ವಾಭಿಮಾನವೇ ದೊಡ್ಡದು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಡ್ತು. ಹಣದಿಂದ ಕೆಲ್ಸ ಆಗಲ್ಲ ಅಂತ ಗೊತ್ತಾದಾಗ ಭವಾನಿ ತನ್ನ ನಿಜ ಬಣ್ಣ ತೋರಿಸ್ತಾಳೆ. ಅವಮಾನದಿಂದ ಕುದೀತಿದ್ದವಳು ತನ್ನ ಅಧಿಕಾರ ಬಳಸಿ ಕಳ್ಳತನದ ಕೇಸ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ. ಸರಿ, ಈಗ ನನ್ನ ದಾರಿಗೆ ಬಂದ ಅಂತ ಭವಾನಿ ಅಂದುಕೊಳ್ತಿರುವಾಗ್ಲೇ ವಿಧಿ ಬೇರೆದೇ ಆಟ ಆಡೋಕೆ ರೆಡಿಯಾಗಿತ್ತು. ಮತ್ತು ಇಲ್ಲೇ ಕಥೆ ಅನಿರೀಕ್ಷಿತ ತಿರುವು ಪಡೆಯುತ್ತೆ. ಕೆಲವೇ ನಿಮಿಷಗಳಲ್ಲಿ ಅಧಿಕಾರದ ಇಡೀ ಆಟವೇ ತಲೆ ಕೆಳಗಾಗುವಂಥ ಒಂದು ಘಟನೆ ನಡೆಯುತ್ತೆ. ಎಲ್ಲವೂ ಭವಾನಿಯ ಹಿಡಿತದಲ್ಲಿತ್ತು ಅಂತ ಅವಳು ಅಂದ್ಕೊಂಡಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಮನೆಯ ಕಾಲಿಂಗ್ ಬೆಲ್ ಕಿವಿಗಡ ಚಿಕ್ಕುವಂತೆ ಬಾರಿಸಲು ಶುರುವಾಯಿತು. ಆ ಒಂದೇ ಒಂದು ಶಬ್ದ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಡ್ತು. ಬಾಗಿಲಲ್ಲಿ ನಿಂತಿದ್ದ ಸೆಕ್ಯುರಿಟಿ ಗಾರ್ಡು ಅವನು ತಂದ ಸುದ್ದಿ ಇದೆಯಲ್ಲ, ಅದು ಭವಾನಿಯ ತಲೆ ಮೇಲೆ ಸಿಡಿಲು ಬಡದ ಹಾಗಾಯ್ತು. ಅವಳ ಇಡೀ ಸಾಮ್ರಾಜ್ಯದ, ಅವಳ ಸಂಪತ್ತು ಮತ್ತೆ ಅಧಿಕಾರದ ಮೂಲವಾಗಿದ್ದ ಫ್ಯಾಕ್ಟ್ರಿ ಬೆಂಕಿಗೆ ಆಹುತಿಯಾಗ್ತಿತ್ತು. ಒಂದು ಕ್ಷಣ ಅವಳಿಗೆ ಏನು ಮಾಡ್ಬೇಕು ಅಂತಾನೆ ತೋಚಿಲಿಲ್ಲ. ಈಗ ಬಾಗಿಲ್ ತೆರೆದ್ರೆ ಈ ಹೊತ್ತಲ್ಲಿ ಪ್ರವೀಣ ತನ್ನ ಜೊತೆ ಇರೋದು ಎಲ್ಲರಿಗೂ ಗೊತ್ತಾಗತ್ತೆ, ಮಾನ ಹೋಗತ್ತೆ. ಬಾಗಿಲ್ ತೆರೆಯದಿದ್ರೆ ತನ್ನ ಸರ್ವಸ್ವವು ತನ್ನ ಕಣ್ಣ ಮುಂದೆ ಸುಟ್ಟು ಬೂದಿಯಾಗಿ ಹೋಗತ್ತೆ. ಆ ಕ್ಷಣದಲ್ಲಿ ಆ ಬೆಂಕಿ ಅವಳ ಫ್ಯಾಕ್ಟ್ರಿಯನ್ನ ಮಾತ್ರ ಸುಡ್ಲಿಲ್ಲ, ಅದು ಅವಳ ಅಹಂಕಾರವನ್ನು, ದರ್ಪವನ್ನು ಸುಟ್ಟುಹಾಕಿತು. ನಿಮಿಷಗಳ ಹಿಂದೆ ಅಧಿಕಾರದಿಂದ ಮೆರೆಯುತ್ತಿದ್ದ ಭವಾನಿ ಈಗ ಅಸಹಾಯಕಳಾಗಿ ನೆಲದ ಮೇಲೆ ಕುಸಿದುಬಿಟ್ಲು. ಈಗ ಎಲ್ಲರ ಕಣ್ಣು ಪ್ರವೀಣನ ಮೇಲೆ. ತನಗೆ ಅವಮಾನ ಮಾಡಿದವಳು, ಬೆದರಿಕೆ ಹಾಕಿದವಳು ಈಗ ಈ ಸ್ಥಿತಿಯಲ್ಲಿದ್ದಾಳೆ. ಸೇಡು ತೀರಿಸ್ಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗುತ್ತಾ? ಅವನು ಏನು ಮಾಡಬಹುದು? ಆದ್ರೆ ಪ್ರವೀಣ ಸೇಡಿನ ದಾರಿ ಹಿಡಿಯಲಿಲ್ಲ. ಬದ್ಲಿಗೆ ಅವನ ಸಮಯ ಪ್ರಜ್ಞೆ ನೋಡಿ. ತಕ್ಷಣ ಮೇಡಂಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಿತ್ತು, ಅದಕ್ಕೆ ಬಂದಿದ್ದೆ ಅಂತ ಒಂದು ಕಥೆ ಕಟ್ಟಿ ಭವಾನಿಯ ಮಾನ ಕಾಪಾಡ್ತಾನೆ. ಅಷ್ಟೇ ಅಲ್ಲ, ಗಾರ್ಡ್ಗೆ ತಕ್ಷಣ ಫೈರ್ ಇಂಜಿನ್ಗೆ ಫೋನ್ ಮಾಡು ಅಂತ ಹೇಳಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾನೆ. ಅವನ ಈ ಗುಣವೇ ಅವನ ಶ್ರೇಷ್ಠ ಚಾರಿತ್ರ್ಯಕ್ಕೆ ಸಾಕ್ಷಿ. ಅಷ್ಟೇ ಅಲ್ಲ, ಅಳುತ್ತಿದ್ದ ಭವಾನಿಗೆ ಅವನು ಹೇಳಿದ ಮಾತು ಕೇಳಿ, ಅಳಬೇಡಿ, ಫ್ಯಾಕ್ಟ್ರಿಯನ್ನು ಮತ್ತೆ ಕಟ್ಟಬಹುದು, ಆದ್ರೆ ನಂಬಿಕೆ ಅನ್ನೋದು ಒಮ್ಮೆ ಸುಟ್ಟು ಹೋದ್ರೆ ಅದನ್ನ ಮತ್ತೆ ಕಟ್ಟಕ್ಕಾಗಲ್ಲ. ನೋಡಿ, ಅವನ ಮಾತುಗಳಲ್ಲಿ ದ್ವೇಷದ ಲವಲೇಶವೂ ಇರ್ಲಿಲ್ಲ, ಬದಲಿಗೆ ಕರುಣೆ ಮತ್ತು ತಿಳುವಳಿಕೆ ಇತ್ತು. ಸೊ ಈ ಘಟನೆ ಕೇವಲ ಒಂದು ಫ್ಯಾಕ್ಟ್ರಿಯನ್ನಷ್ಟೇ ಸುಡಲಿಲ್ಲ, ಅದು ಭವಾನಿಯ ಇಡೀ ಯೋಚನಾ ಲಹರಿಯನ್ನೇ ಬದಲಾಯಿಸಿಬಿಟ್ಟು. ಕಥೆಯ ಕೊನೆಗೆ ಅವಳಲ್ಲಿ ಆದ ದೊಡ್ಡ ಬದಲಾವಣೆಯ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅವಳು ಕೊನೆಗೆ ಹೇಳೋ ಮಾತು ಇದನ್ನೇ:
ಇವತ್ತು ನನ್ನ ಆಸ್ತಿ ಸುಟ್ಟು ಹೋಗಿರ್ಬೋದು, ಆದ್ರೆ ನನ್ನ ಕಣ್ಣು ತೆರೆಸಿದೆ. ನಿಜವಾದ ಸಂಪತ್ತು ಅಂದ್ರೆ ದುಡ್ಡಲ್ಲ, ಅದು ಮಾನವೀಯತೆ. ಅವಳ ಜೀವನದ ಅತಿದೊಡ್ಡ ಸತ್ಯ ಆ ಕ್ಷಣದಲ್ಲಿ ಅವಳಿಗೆ ಅರ್ಥವಾಗಿತ್ತು. ಹಾಗಿದ್ರೆ ಈ ಕಥೆಯಿಂದ ನಾವೇನ್ ಕಲ್ತ್ವಿ? 1. ಚಾರಿತ್ರ್ಯ ಅನ್ನೋದು ಯಾವುದೇ ದುಡ್ಡಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ. 2. ನಿಜವಾದ ಶಕ್ತಿ ಇರೋದು ನಮ್ಮ ಗುಣದಲ್ಲೇ ಹೊರತು ಅಧಿಕಾರದಲ್ಲಲ್ಲ. ಮತ್ತು ಕೊನೆಯದಾಗಿ, ಕೆಲವೊಮ್ಮೆ ಜೀವನದಲ್ಲಿ ಬರುವ ದೊಡ್ಡ ಸಂಕಷ್ಟಗಳೇ ನಮ್ಮ ಕಣ್ಣು ತೆರೆಸೋಕೆ ಬರುವ ಅವಕಾಶಗಳು. ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಟು ಹೋಗುತ್ತೆ. ಜೀವನದಲ್ಲಿ ನಾವು ಸಂಪಾದಿಸಿದ ದುಡ್ಡು, ಅಧಿಕಾರ, ಹೆಸರು ಇವೆಲ್ಲವೂ ಇಲ್ಲವಾದಾಗ ಕೊನೆಗೆ ನಮ್ಮ ಜೊತೆ ಉಳಿಯೋದು ಏನು? ಬಹುಶಃ ಉತ್ತರ ನಮ್ಮ ಚಾರಿತ್ರ್ಯ ಮತ್ತು ಮಾನವೀಯತೆಯಲ್ಲಿ ಸಿಗಬಹುದು ಅಲ್ವಾ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.